ಅಂತ ಅಂದ್ರೇ ಇದೊಂದು ಹೆಲ್ತಿಯಾದ ರೆಸಿಪಿ. ಇದನ್ನು ಬೆಳಗಿನ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವ ಟೈಮಿಗೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ನಾನಿವತ್ತು ರವೆ ಬಳಸಿ ಮಾಡಿದ್ದೀನಿ, ರವೆ ಕಿಚಡಿ ಮಾಡಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ಇದು. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇದನ್ನು ಎಷ್ಟು ಬೇಗ ಮಾಡಿದೆ, ಯಾವ ರೀತಿ ಮಾಡಿದೆ ನೋಡೋಣ. ಈಗ ರವೆ ಕಿಚಡಿ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಅದೇ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜಿಟ್ಕೊಂಡಿರೋ ಶುಂಠಿ, ಎರಡು ಸ್ವಲ್ಪ ಸ್ವಲ್ಪ ಅವ್ರವ್ರ ಚಾಯ್ಸು ಇದೆಲ್ಲ. ಒಂದೇ ಒಂದು ಬೇ ಲೀಫ್ ಹಾಕ್ತೀನಿ, ಪಲಾವ್ ಎಲೆ, ಕರಿಬೇವು, ಕಾಳುಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ತರಿಯಾಗಿ ಕುಟ್ಟಿಟ್ಕೊಂಡಿರೋ ಕಾಳುಮೆಣಸು, ಮತ್ತು ಜೀರಿಗೆ ಅದು ಕೂಡ ಅರ್ಧ ಟೀ ಸ್ಪೂನಷ್ಟು. ಈರುಳ್ಳಿ, ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಹಾಕಿದ್ದೀನಿ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ. ಎರಡು ಹಸಿಮೆಣಸಿನ್ಕಾಯಿ, ಅದನ್ನು ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹಾಕಿದ್ದೀನಿ. ಕ್ಯಾರೆಟ್, ಒಂದು ಕ್ಯಾರೆಟು, ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆ ತರಕಾರಿಗಳು, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಹುರುಳಿಕಾಯಿ ಎಲ್ಲನೂ ಸ್ವಲ್ಪ ದೊಡ್ಡದಾಗೇ ಹಚ್ಕೊಳ್ಬೇಕು, ಯಾಕೆಂದರೆ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ದೊಡ್ಡದಾಗೆ ಹಚ್ಚಬೇಕು. ಸ್ವಲ್ಪ ಬಟಾಣಿ, ಒಂದು ಟೊಮೆಟೊ ಮೀಡಿಯಮ್ ಸೈಜಿಂದು, ಈಗ ಒಗ್ಗರಣೆಗೆ ಹಾಕಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡಿದ್ದಾಗಿದೆ. ಈ ಕಪ್ಪಲ್ಲಿ 1 ಕಪ್ಪಷ್ಟು ಬನ್ಸಿ ರವೆ ಹಾಕ್ತಾಯಿದ್ದೀನಿ. ಬನ್ಸಿ ರವೆ 2 ಥರ ಸಿಗುತ್ತೆ, ಒಂದು ಸಣ್ಣ ಉಪ್ಪಿಟ್ಟು ರವೆ ಥರ ಸಿಗುತ್ತೆ, ಇದು ಸ್ವಲ್ಪ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಸ್ವಲ್ಪ ದಪ್ಪ ಇರೋ ಬನ್ಸಿ ರವೆ ಇದಕ್ಕೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಈ ಅಡುಗೆಗೆ. ಇದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಬನ್ಸಿ ರವೆನ. ಇದನ್ನು ಸ್ವಲ್ಪ ರವೆ ಅರೋಮಾ ಬರೋಷ್ಟು ಹುರಿಬೇಕಾಗುತ್ತೆ ಒಗ್ಗರಣೆಯಲ್ಲಿ. ಒಂಥರ ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ ಹುರಿತಾ ಇದ್ದಾಗ, ರವೆದು ವಾಸನೆ, ಅಲ್ಲಿವರೆಗೂ ಹುರಿಬೇಕು. ಸಣ್ಣ ಊರಿನಲ್ಲಿ ಮಾಡ್ಕೊಳ್ಬೇಕು ಇದನ್ನು. ರವೆ ಸ್ವಲ್ಪ ಅರೋಮಾ ಬರ್ತಾಯಿದೆ, ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಈಗ ಹೆಸರುಬೇಳೆ ಸೇರಿಸ್ತಾ ಇದ್ದೀನಿ. ರವೆನ ಯಾವ ಕಪ್ಪಲ್ಲಿ ಹಾಕಿದ್ನೋ ಅದೇ ಕಪ್ನಲ್ಲಿ ಅರ್ಧ ಕಪ್ಪು ಹೆಸರುಬೇಳೆನ ತೊಳೆದಿಟ್ಕೊಂಡು ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ ಅರ್ಧ ಕಪ್ಪು ಹೆಸರುಬೇಳೆ. ಇದ್ರ ಜಾಗದಲ್ಲಿ ನೀವು ಮಸೂರ್ ದಾಲ್ ಆಗಲಿ, ಸಿಪ್ಪೆ ಸಮೇತ ಇರೋ ಹೆಸರುಬೇಳೆ ಆಗಲಿ ಯಾವುದನ್ನಾದರೂ ಹಾಕ್ಕೊಳ್ಬೋದು, ಅದೆಲ್ಲ ಇನ್ನೂ ಹೆಚ್ಚು ಹೆಲ್ತಿ ಆಗುತ್ತೆ. ನಾನಿಲ್ಲಿ ಬರೀ ಹೆಸರುಬೇಳೆಗೆ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಉಪ್ಪು 1 ಟೀ ಸ್ಪೂನಷ್ಟು, ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ 1 ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕೋಣ. ಇಲ್ಲಿ 1.5 ಕಪ್ ಲೆಕ್ಕಕ್ಕೆ ಬರುತ್ತೆ, 1 ಕಪ್ಪು ರವೆ, ಅರ್ಧ ಕಪ್ ಹೆಸರುಬೇಳೆ. ಸೊ 1ಕ್ಕೆ 5 ಅನ್ನೋ ಲೆಕ್ಕದಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತೀನಿ. ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯಿತು, ನೀರು ಕೂಡ ಹಾಕಿದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ಕೂಗಿಸ್ತೀನಿ. 1 ವಿಸಲ್ ಕೂಗಿಸಿದ್ರೂ ಸಾಕು, ಆ್ಯಕ್ಚುಲಿ ರವೆ ಅದರಿಂದ ಬೇಗ ಬೆಂದ್ಬಿಟ್ಟಿರುತ್ತೆ. ಇದನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀನಿ, ಯಾಕೆಂದರೆ ಇದು ಸಣ್ಣ ಕುಕ್ಕರ್, 3 ಲೀಟ್ರ್ ಕುಕ್ಕರ್ ಆದ್ದರಿಂದ ತುಂಬ ಕಡಿಮೆ ಫ್ಲೇಮಲ್ಲಿ ಇದನ್ನು ಯೂಸ್ ಮಾಡಬೇಕು. ರವೆ ಕಿಚಡಿಗೆ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ, 1 ವಿಸಲ್ ಕೂಗಿಸಿದ್ದೆ. ಈಗ ನೋಡೋಣ ಹೇಗಾಗಿದೆ ಅಂತ.
ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. 1ಕ್ಕೆ 5 ಆ ಥರ ಲೆಕ್ಕದಲ್ಲಿ ನೀರು ತೊಗೊಂಡಿದ್ರೆ ಈ ಥರ ಕರೆಕ್ಟಾಗಿ ಬರುತ್ತೆ. ಇದೇ ಕನ್ಸಿಸ್ಟೆನ್ಸಿನಲ್ಲಿ ಯೂಶ್ವಲಾಗಿ ಕಿಚಡಿ ಇರಬೇಕಾಗಿರೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಡೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಇದಕ್ಕೀಗ. ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ಆವಾಗಲೇ ಮಾಡುವಾಗ ಎಣ್ಣೆ ಬಳಸಿದ್ದೆ. ಈಗ ಕೊನೆಯದಾಗ ಹಾಕೋ ಒಗ್ಗರಣೆಯಲ್ಲಿ ತುಪ್ಪ ಹಾಕಿದ್ದೀನಿ. ಬಿಸಿಯಾಗಿದೆ ತುಪ್ಪ ಹಾಕಿರೋದು. ಸಾಸಿವೆ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಿಂಗು, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಒಳ್ಳೆ ಬಣ್ಣ ಬರುತ್ತೆ ಕಿಚಡಿಗೆ. ಈಗ ರವೆ ಕಿಚಡಿ ರೆಡಿ ಆಯಿತು. ರವೆ ಕಿಚಡಿ ಕೇವಲ ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಳುವಂಥ ಒಂದು ತಿಂಡಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೊಮ್ಯಾಟೊ ರವೆ ಖಾರ ಬಾತ್. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಡಿಫ್ರೆಂಟ್ ಮತ್ತು ಯೂನಿಕ್ ರೆಸಿಪಿ. ತುಂಬ ಡೆಲಿಷಿಯಸ್ ಆಗೂ ಇರುತ್ತೆ, ಈಸಿಯಾಗಿ ಮಾಡುವಂಥದ್ದು. ತರಕಾರಿ ರೆಡಿ ಇಲ್ಲದೆ ಇದ್ದಾಗ, ಬರೀ ಟೊಮ್ಯಾಟೊ ಇದ್ದಾಗ ಟ್ರೈ ಮಾಡ್ಬೋದು. ಈಗ ಶುರು ಮಾಡೋಣ. ಮೊದಲಿಗೆ ಟೊಮ್ಯಾಟೊನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಟೊಮ್ಯಾಟೊ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಲ್ವಾ? ಅದು ಹೇಗೆ ಅಂದರೆ, 1 ಬೌಲ್ ರವೆ ತೊಗೊಂಡಿದ್ದೀನಲ್ಲ, ಅದೇ ಬೌಲಲ್ಲಿ 1 ಬೌಲಷ್ಟು ಟೊಮ್ಯಾಟೊ ಪ್ಯೂರಿ ಆದರೆ ಕರೆಕ್ಟಾಗಿರುತ್ತೆ. ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈಗ ಉದ್ದಿನಬೇಳೆ ಕಡಲೆಬೇಳೆ ರೋಸ್ಟ್ ಆಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಇದೇ ಬೌಲಲ್ಲಿ 1 ಬೌಲಷ್ಟು ರವೆ ತೊಗೊಂಡಿರೋದು, ಅಷ್ಟೇ ಕ್ವಾಂಟಿಟಿನಲ್ಲಿ ಟೊಮ್ಯಾಟೊ ಪ್ಯೂರಿ. ಟೊಮ್ಯಾಟೊ ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಹುರಿಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ನೀರಿನ ಅಂಶ ಎಲ್ಲ ಹಿಂಗ್ತಾ ಇದೆ. ಈ ಟೈಮಲ್ಲಿ ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಮತ್ತು ಉಪ್ಪು. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಟೊಮ್ಯಾಟೊ, ಈರುಳ್ಳಿ, ಇದು ಒಗ್ಗರಣೆ ಎಲ್ಲ ಕಂಪ್ಲೀಟ್ ಫ್ರೈ ಆಗಿದೆ, ಗಟ್ಟಿನೂ ಆಗಿದೆ. ಈ ಸ್ಟೇಜಲ್ಲಿ ಮೊದಲೇ ಕುದಿಸಿ ಇಟ್ಕೊಂಡಿರೋ ನೀರನ್ನು ಸೇರಿಸ್ತಾ ಇದ್ದೀನಿ. 1 ರವೆಗೆ 3 ನೀರು, ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಫ್ಲೇಮ್ನ ಫುಲ್ ಕಡಿಮೆ ಮಾಡಿಕೊಂಡು ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ರವೆ ಮಿಕ್ಸ್ ಮಾಡ್ತಾ ಹೋಗಬೇಕು.
ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅರಳೋದಕ್ಕೆ ಬಿಡೋಣ. ಐದು ನಿಮಿಷ ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ರವೆ ಎಲ್ಲ ಬೆಂದಿದೆ, ಖಾರ ಬಾತ್ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕಾಯಿ ತುರಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ ರವೆ ಖಾರ ಬಾತ್. ಟೊಮೆಟೊ ಖಾರ ಬಾತ್ ಒಂದು ಡಿಫ್ರೆಂಟ್ ಆಗಿರೋ ಖಾರ ಬಾತ್ ರೆಸಿಪಿ. ಯೂಶ್ವಲಿ ತರಕಾರಿ ಎಲ್ಲ ಬಳಸಿ ಖಾರ ಬಾತ್ನ ನಾವು ಮಾಡ್ತೀವಿ. ಇದು ಒಂಥರ ಬರೀ ಟೊಮೆಟೊ ಬಳಸಿ, ತರಕಾರಿ ಏನಾದರೂ ಮನೆಯಲ್ಲಿ ರೆಡಿ ಇಲ್ಲದೆ ಇದ್ದರೆ ಈ ಥರದ್ದು ಟ್ರೈ ಮಾಡ್ಬೋದು. ತುಂಬ ಡೆಲಿಷಿಯಸ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ.